ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತೇಜು ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾನು ದುರ್ಗಾ. ಎಲ್ಲ ಹೇಗಿದ್ದೀರಾ? ಇವತ್ತು ನಮ್ಮ ಚಾನಲಲ್ಲಿ ಒಂದು ಡಿಸೈನರ್ ಬ್ಲೌಸ್ಗೂ ಬೋ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ 10 ಇಂಚಸ್ ಲೆಂತಲ್ಲಿ ಒಂದು 7 ಇಂಚಸ್ 10 ಇಂಚಸ್ ಲೆಂತ್ ಬರುತ್ತೆ ನೋಡಿ. 10 ಇಂಚಸ್ ಲೆಂತಲ್ಲಿ ಒಂದು 7 to 8 ಇಂಚಸ್ ವಿರ್ತ್ ನೀವು ತೊಗೊಂಡು ಒಂದು ಹಂಗೆ ಈ ಥರ ರೆಕ್ಟ್ಯಾಂಗಲ್ ಶೇಪಲ್ಲಿ ಸ್ಟಿಚಸ್ ಮಾಡ್ಕೋಬೇಕು. ಸೊ ಬರೀ ಒಂದು ಸೈಡ್ ಸ್ಟಿಚಸ್ ಮಾಡ್ಕೊಂಡ್ರೆ ಸಾಕು. ಈ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಬಂದು ಓಪನ್ ಇರಬೇಕಾಗತ್ತೆ. ಸೊ ಆವಾಗನೇ ಬಂದು ನಿಮ್ಗೆ ಬೋ ಬಂದು ಎಷ್ಟು ಸೈಜ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಫಸ್ಟೇ ಬಂದು ಎಲ್ಲ ಸ್ಟಿಚ್ ಮಾಡಿಬಿಡ್ಬಾರ್ದು. ಸೊ ನಾನು ಅದರಲ್ಲಿನೂ ಈ ಒಂದೇ ಒಂದು ಸೈಡ್ ಮಾತ್ರ ನಾನು ಕೈನಲ್ಲಿ ಹೆಮ್ಮಿಂಗ್ ಮಾಡ್ಕೊತೀನಿ. ಇನ್ನೊಂದು ಸೈಡ್ ಬಂದು ಫೈನಲ್ ಆಗಿ ನಾವು ಬೋ ಸೆಂಟರ್ ರಿಂಕಲ್ಸ್ ನೋಡ್ಕೊಂಬಿಟ್ಟು ಆಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಫಸ್ಟೇ ಬಂದು 2 ಸೈಡ್ ಕ್ಲೋಸ್ ಮಾಡ್ಕೊಬಿಡಬಾರ್ದು. ಹಂಗೆ ಮಾಡಿದ್ರೆ ನೀವು ಸೆಂಟರ್ ಮಾಡಿದ ತಕ್ಷಣ ಸೆಂಟರಲ್ಲಿ ರಿಂಕಲ್ಸ್ ಕೊಡೋ ತಕ್ಷಣ ಒಂದೊಂದು ಟೈಮ್ ತುಂಬ ದೊಡ್ಡದಾಗ್ಬಿಡುತ್ತೆ. ಸೊ ತುಂಬ ದೊಡ್ಡದಾದ ತಕ್ಷಣ ಚೆನ್ನಾಗಿರಲ್ಲ, ಹಂಗೆ ಫಾಲ್ ಆಗುತ್ತೆ ಆಮೇಲೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಸ್ವಲ್ಪ ಬೋ ಅಂದರೆ ಗ್ರಿಪ್ಪಾಗಿ ನಿಲ್ಲಿಬೇಕು. ಸೊ ಈ ಥರ ನಾವು ಫಸ್ಟು ಒಂದು ಸೈಡ್ ಮಾತ್ರ ನಾವು ಫಸ್ಟ್ ಫಿನಿಶಿಂಗ್ ಮಾಡಾದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಸೊ ಇದು ಆಲ್ರೆಡಿ ಬಂದು ಒಂದು ಡಿಸೈನರ್ ಬ್ಲೌಸೇ. ಇದಕ್ಕೆ ಬಂದು ನಿಮ್ಗೆ ಪೋಕ್ಲಿ ಬಟನ್ ಕೊಟ್ಟು ವಿ ನೆಕ್ ಅಂತ ಶಾರ್ಪ್ ವಿ ಇಲ್ಲ, ಒಂಥರ ರೌಂಡ್ ವಿ ಕೊಟ್ಬಿಟ್ಟು ಸ್ಲೀವ್ ಬಂದು ಎಲ್ಬೋ ಸ್ಲೀವ್ ಪೋಕ್ಲಿ ಬಟನ್ ಕೊಟ್ಟಿದ್ವಿ. ಪೋಕ್ಲಿ ಬಟನ್ ಅಂತ ಏನಿಲ್ಲ. ಈಗ ಶರ್ಟ್ ಅಂತ ನೀವು ಹೊಸ ಶರ್ಟ್ ತಗೊಳ್ಳೋದ ತಕ್ಷಣ ಅದು ಒಳಗಡೆ ಬಂದು ಒಂದು ಸ್ಪಾಂಜ್ ಬಂದು ಅವ್ರು ಕೊಡ್ತಾರೆ ನೋಡಿ ಫೋಲ್ಡಿಂಗ್ ಮಾಡೋಕ್ಕೆ. ಅದರಲ್ಲಿ ಸ್ವಲ್ಪ ಬಿಚ್ಚಿಬಿಟ್ಟು ಚಿಕ್ಕ ಬಾಲ್ ಥರ ಬಟನಲ್ಲಿ ಕೊಟ್ಟು ಹಂಗೆ ಟೈ ಮಾಡಿಬಿಡ್ತೀವಿ. ಅದೇ ಬಂದು ಪೋಕ್ಲಿ ಬಟನ್. ಸೊ ಮುಂದೆ ಅಂತ ನಾವು ಬಂದು ಧರ್ಮಾಕೋಲ್ ಬಾಲಲ್ಲಿ ಮಾಡೋದು. ಸೊ ಧರ್ಮಾಕೋಲಲ್ಲಿ ಬಾಲಲ್ಲಿ ಮಾಡಿದ ತಕ್ಷಣ ಏನಾಗತ್ತೆ ಅಂತ ನೀವು ಮಾಡಿಬಿಟ್ಟು ನೀವು ಐರನ್ ಮಾಡಿದ್ರೆ ಹಂಗೆ ಫ್ಲ್ಯಾಟ್ ಆಗಿಬಿಡತ್ತೆ. ಸೊ ಕಸ್ಟಮರ್ಗೆ ಮಾಡಿ ಕೊಡೋ ತಕ್ಷಣ ಚೆನ್ನಾಗಿರುತ್ತೆ. ಆಮೇಲೆ ಅವರು ಒಂದು ಐರನ್ ಮಾಡಿದ ತಕ್ಷಣ ಏನೋ ಒಂದು ಮಾಡಿದ್ರೆ ಬಂದು ಅದು ಫುಲ್ ಫ್ಲ್ಯಾಟ್ ಆಗುತ್ತೆ. ಸೊ ಫುಲ್ ಫ್ಲ್ಯಾಟ್ ಆಗಿದ್ರೆ ಬಂದು ನೋಡೋಕ್ಕೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಬಂದು ಈ ಸ್ಪಾಂಜ್ ಬಂದು ನೀವು ಎಷ್ಟು ಐರನ್ ಮಾಡಿದ್ರೂ ತಿರ್ಗಿ ಅದೇ ಶೇಪೇ ಬಂದು ರೀಟೈನ್ ಆಗುತ್ತೆ. ಸೊ ಅದಕ್ಕೆ ಬಂದು ಇದೇ ಬೆಸ್ಟು. ಯಾಕೆ ಧರ್ಮಾಕೋಲ್ ಬಾಲಲ್ಲಿ ಮಾಡ್ತಾರಂತೆ, ಅದು ಆಲ್ರೆಡಿ ರೆಡಿಯಾಗಿಯೇ ಬಾಲ್ ಇರುತ್ತೆ, ಹಂಗೆ ಒಳಗಡೆ ಇಕ್ಕಿ ಮಾಡಿಬಿಡೋದು ಈಸಿ ಅಂದ್ಬಿಟ್ಟು ಟೈಲರ್ಸ್ ಬಂದು ಮಾಡ್ತಾರೆ ಕೆಲವರು. ಸೊ ನಾವು ಫಸ್ಟ್ ಅದೇ ಫಾಲೋ ಮಾಡಿದ್ದೀವಿ. ಆಮೇಲೆ ಬಂದು ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ನೋಡಿ, ನಾನು ಆದಮೇಲೆ ಟೈ ಮಾಡಿಬಿಟ್ಟಿದ್ದೀನಿ. ಆದಮೇಲೆ ಸೈಜ್ ಆ ಕಡೆ ಈ ಕಡೆ ನೋಡಿಬಿಟ್ಟು ಕರೆಕ್ಟಾಗಿ ಇದೆಯಾ ನೋಡಿಬಿಟ್ಟು ಇನ್ನೊಂದು ಕಡೆ ಬಂದು ನಾವು ಕ್ಲೋಸ್ ಮಾಡ್ಕೋಬೇಕು. ಸೊ ಈಗ ಬಂದು ಇದು ಸೆಂಟರಲ್ಲಿ ಕಸ್ಟಮರ್ ಬಂದು ಒಂದು ಲಟ್ಕನ್ ಥರ ಲಟ್ಕನ್ ಮೀನ್ಸು ಹ್ಯಾಂಗಿಂಗ್ ಇರುತ್ತಲ್ವ, ಅದು ಒಂದು ಕೊಡಬೇಕಂತ ಹೇಳಿದ್ರು. ಇದು ಬಂದು ಕಸ್ಟಮರ್ ಬಂದು ಅವರೇ ಕೇಳಿದ್ದಾರೆ, ನಾವು ಇಷ್ಟಕ್ಕೆ ಬಂದು ಮಾಡಿ ಕೊಡೋಕ್ಕಾಗಲ್ಲ, ಅವ್ರಿಗೆ ಈ ಥರ ಬೇಕು ಅಂತ ಕೇಳೋಕ್ಕೆ ನಾವು ಹಿಂಗೆ ಮಾಡ್ತಾಯಿದ್ದೀವಿ. ಸೊ ಹಂಗೇ ಬಂದು ನಿಮ್ಗೂ ಹಂಗೆ ವೀಡಿಯೋನಲ್ಲಿ ಹಾಕ್ಬಿಡೋಣ ಅಂತ. ಸೊ ಇದು ನೀವು ಬೇರೆ ಯಾರೋ ಬ್ಲೌಸ್ಗೂ ಅಂದರೆ ಅವ್ರು ಕೇಳಿಲ್ಲ ಅಂದ್ರೂ ಕೂಡ ನಮ್ಗೆ ನಾವೇ ಮಾಡ್ಬೋದು. ಇಲ್ಲ ಸಜೆಷನ್ ನಮ್ಗೆ ಮಾಡಿಬಿಟ್ಟು ಅದು ನಮ್ಗೆ ಚೆನ್ನಾಗಿದೆ ಅಂತ ಒಂದು ಐಡಿಯಾ ಬಂದರೆ ಬೇರೆಯವ್ರ ಕಸ್ಟಮರ್ ಕೂಡ ಅವ್ರು ಸಜೆಷನ್ ಕೊಡ್ಬೋದು, ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಇದು ಬಂದು ಈಗ ಲೇಟೆಸ್ಟಾಗಿ ತುಂಬ ಬ್ಲೌಸಲ್ಲಿ ಹಾಕ್ಕೊತಾರೆ. ಸೊ ಅದಕ್ಕೆ ನಮ್ಮ ಮಗಳು ಬಂದು ಥ್ರೆಡ್ ಬಂದು ಚುತ್ತಿ ಕೊಡ್ತಾ ಇದ್ದಾಳೆ. ಅದು ಬಂದು ಈ ಕುಚಿ ಥ್ರೆಡ್ಸ್ ಇದಲ್ವಾ, ಸಿಲ್ಕ್ ಕುಚಿ ಥ್ರೆಡ್, ಆ ಥ್ರೆಡ್ಡೇ ಬಂದು ಇದಕ್ಕೆ ಯೂಸ್ ಮಾಡಬೇಕು. ಸೊ ಅದು ಬಂದು ನಾವು ಕುಚಿಗೆ ಹಾಕ್ತೀವಲ್ವ, ಟ್ಯಾಸಲ್ಸ್ ಬೇಬಿ ಕುಚ್ಕಂತ ಥ್ರೆಡ್ ಹಾಕ್ತಾರಲ್ವ, ಆ ಥ್ರೆಡ್ಡಲ್ಲೇ ಮಾಡೋದು. ಅದು ಈ ಥರ ನೋಡಿ ಫುಲ್ 60 ಸ್ಟ್ಯಾಂಡ್ಸ್, 60 ಬಂದು 120, ಆಮೇಲೆ ಅದು ಹಂಗೆ 240 ಸ್ಟ್ಯಾಂಡ್ಸ್ ಥರ ನಾವು ತಿಕ್ಕಾಗಿ ಮಾಡಿಕೊಂಡು ಅದು ಹಂಗೆ ಲಟ್ಕನ್ ಥರ ನಾವು ರೆಡಿ ಮಾಡಿಬಿಡ್ತೀವಿ. ಸೊ ಅದರಲ್ಲಿ ಸ್ವಲ್ಪ ಕೆಲಸ ಇದೆ, ಏನು ಅಷ್ಟು ಈಸಿನಿಲ್ಲ. ಸೊ ಅದೇ ರೆಡಿ ಥ್ರೆಡ್ ತೊಗೊಂಡು ತಿರ್ಗಾ ಬಂದು ಅದಕ್ಕೆ ಕಂಬಿ ಅಂತ ಇರುತ್ತಲ್ವ, ಅದು ಹಾಕ್ಬಿಟ್ಟು ಅದರಲ್ಲಿ ಒಂದು ರಿಂಗ್ ಹ್ಯಾಂಗಿಂಗ್ ಮಾಡಿಬಿಟ್ಟು ನಾವು ಆಮೇಲೆ ಅದರಲ್ಲಿ ಫಿಕ್ಸ್ ಮಾಡಬೇಕು. ಸೊ ನಾವು ನಮ್ಮ ಕಸ್ಟಮರ್ಗೆ ಸ್ವಲ್ಪ ಟೈಮ್ ತೊಗೊಂಡು ನಮ್ಮ ವೆರೈಟಿಯಾಗಿ ಮಾಡಿಕೊಟ್ರೆ ನೆಕ್ಸ್ಟ್ ಟೈಮ್ ನಮ್ಮ ಕಸ್ಟಮರ್ಸ್ ಬರ್ತಾರೆ, ಅದೇ ಟೈಮಲ್ಲಿ ಅವ್ರಿಗೆ ಸ್ಯಾಟಿಸ್ಫೈ ಆಗಿ ಹಾಕ್ಕೊತಾರೆ. ಸೊ ಅದಕ್ಕೋಸ್ಕರ ನಾವು ಅವರು ಕಸ್ಟಮರ್ ಬಂದು ಬೋನೇ ಕೇಳಿದ್ರು, ಏನು ಈ ಥರ ಕುಚ್ಚಿ ಥ್ರೆಡ್ಡಲ್ಲಿ ಲಟ್ಕನ್ ಮಾಡಬೇಕಂತ ಅವ್ರೇನು
ಕೇಳಿಲ್ಲ. ಇದಂತ ನಾವೇ ಇಂಟ್ರೆಸ್ಟ್ ಆಗಿ ಎದು ಹಾಕಿದ್ರೆ ಚೆನ್ನಾಗಿರತ್ತಂತ ನಾವೇ ಬಂದು ಡಿಸೈನ್ ಮಾಡ್ಕೋಬೋದು. ಸೊ ಇದರಲ್ಲಿ ಬಂದು ನಿಮ್ಗೆ ಅಷ್ಟು ಎಕ್ಸ್ಪೆನ್ಸಿವ್ ಕಮ್ಮಿ ಆಗುತ್ತೆ. ಅದೇ ಟೈಮಲ್ಲಿ ಸ್ವಲ್ಪ ಇದಂತ ಮ್ಯಾನ್ ವರ್ಕ್, ತುಂಬ ಮ್ಯಾನ್ ಪವರ್ ಆಗಬೇಕು ಅಷ್ಟೇ, ಅಂದರೆ ಬಂದು ನೀಟ್ ಲುಕ್ ಅನಿಸುತ್ತೆ. ಈಗ ನಾರ್ಮಲ್ ಲಟ್ಕನ್ ಕೂಡ ಒಳಗಡೆ ಫಿಕ್ಸ್ ಮಾಡಿ ನಾವು ಕೊಟ್ಟಿರ್ಬೋದು ಅಂತ ನಾವು ಮಾಡಿದ ತಕ್ಷಣ ಅವ್ರಿಗೊಂದು ಡಿಫ್ರೆಂಟಾಗಿ ಇರಬೇಕು. ಒಂದು ಅವ್ರು ಕೊಟ್ಟಿರೋ ಅಮೌಂಟ್ಗೆ ಓಕೆ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಅಂತ ಅವ್ರು ಅನಿಸ್ಬೇಕು. ನೋಡಿ ಇಷ್ಟು ಟೈಮ್ ಆದರೆ ಗೋಲ್ಡ್ ಥ್ರೆಡಲ್ಲಿ ಟೈ ಮಾಡಿಬಿಟ್ಟು ಒಂದು ಗೋಲ್ಡ್ ರಿಂಗ್ ಮಾಡಿ ಅದರಲ್ಲಿ ಫಿಕ್ಸ್ ಮಾಡಿಬಿಡ್ತೀವಿ. ಆಮೇಲೆ ಇದು ಸೆಂಟರಲ್ಲಿ ಬಂದು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಲುಕ್ ಇರಬೇಕು ಅಂದ್ಬಿಟ್ಟು ಸ್ಟೋನ್ಸ್ ಲೈನ್ ಇರುತ್ತಲ್ವ ಅದನ್ನು ಫಿಕ್ಸ್ ಮಾಡಿ ಆಯಿತು. ಸೊ ಅಷ್ಟೇ ನೋಡಿ, ಆ ಫೈನಲಾಗಿ ನೋಡಿದ ತಕ್ಷಣ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಹಾಕಿದ್ರೆ ಇನ್ನೂ ಹೈ ಲುಕ್ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಬೆಸ್ಟ್ ವಿಡಿಯೋಲ್ಲ ನಾವು ಇನ್ನೂ ಬೆಸ್ಟ್ ಕಾನ್ಸೆಪ್ಟು ತೋರ್ಸೋಣ. ಓಕೆ ಬಾಯ್.